ಇಂದಿನ ಸಂಚಿಕೆಯಲ್ಲಿ ಜಡ್ಜು ಮೀನಾ ಹತ್ರ ಅಲ್ಲ ಜಾಯಿಂಟ್ ಫ್ಯಾಮಿಲಿಯಿಂದ ಜಗಳ ಆಗುತ್ತೆ ಅಂತ ಇಲ್ವಾ ಅಂತ ಹೇಳಿದಾಗ ಮೀನಾ 10 ಜನ ಇದ್ದೀವಿ ಅಂತ ಅಂದರೆ 10 ಒಪಿನಿಯನ್ ಇದೆ, ಆದರೆ ಎಲ್ಲ 10 ಜನ ಸೇರಿ ಒಂದೇ ಮಾತಾಯಿತು ಅಂದರೆ ಅದು ಒಗ್ಗಟ್ಟು ಅಂತ. ಆ ಒಗ್ಗಟ್ಟಾಯಿತು ಜನಗಳಿಗೆ ಯಾರೂ ಅವಶ್ಯಕತೆ ಇರೋದಿಲ್ಲ. ಒಂದ್ಸಲಿ ಅವರಿದ್ದರೆ ಒಂದ್ಸಲಿ ನಾವಿರಬೇಕು, ಹೀಗಿದ್ದಾಗ ಯಾವ ಜಗಳಗಳು ಬರಲ್ಲ ಅಂತ ಮೀನಾ ಹೇಳ್ತಾರೆ. ಆಮೇಲಿಂದ ಆ್ಯಂಕರು ಕೇಶವ ಅವರೇ ಒಳಗಡೆ ಬರ್ತೀರಾ ಅಂದ ತಕ್ಷಣ ಕೇಶವ ಬಂದು ಮೀನನ್ನು ತಪ್ಕೊಳ್ಳೋಕೆ ಹೋಗ್ತಿರ್ತಾರೆ. ಅದಕ್ಕೇ ಕೇಶವ ಅವರೇ ನೀವಿರೋದು ಕಪಲ್ ಕಾಂಪಿಟೇಷನಲ್ಲಿ, ಇನ್ನೊಂದು ರೌಂಡ್ ಬಾಕಿ ಇದೆ, ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿ ಸರಿನಾ ಅಂತ ಹೇಳ್ತಾರೆ. ಆಮೇಲಿಂದ ಕೇಶವ ಮತ್ತು ಮೀನಾ ಇಬ್ಬರು ಹೋಗಿ ಕುತ್ಕೋತಾರೆ. ಆಮೇಲೆ ಆ್ಯಂಕರು ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಗಿರೋರು ಅಶೋಕ್ ಮತ್ತು ಅನುಷ್ಕಾ. ಆಮೇಲಿಂದ 2ನೇ ಕಪಲ್ ಬಂದ್ಬಿಟ್ಟು ಮೀನಾ ಮತ್ತು ಕೇಶವ ಅಂತ ಹೇಳ್ತಾರೆ. ಅದನ್ನು ಕೇಳಿ ಕೇಶವಂಗೆ ಮೀನಿಗೆ ಫುಲ್ ಖುಷಿ ಆಗುತ್ತೆ. ಆ 2 ಪೇರ್ ಕೂಡ ಸ್ಟೇಜ್ ಮೇಲೆ ಹೋಗಿ ನಿಂತ್ಕೋ. ಆ್ಯಂಕರು ಅನುಷಾ ಮತ್ತು ಅಶೋಕ್ಗೆ ನೀವಿಬ್ಬರು ತುಂಬ ಚೆನ್ನಾಗಿ ಆಡಿದ್ರಿ, ನಿಮ್ಮಿಬ್ಬರು ಮಧ್ಯೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಕೇಶವ ಮೀನಾ ಹತ್ರ ಬಂದುಬಿಟ್ಟು ನೀವಿಬ್ಬರೂ ಎಷ್ಟು ಸಂಬಂಧಗಳಿಗೆ ಬೆಲೆ ಕೊಡ್ತೀರಾ ಅಂತ ತುಂಬ ಖುಷಿಯಾಗುತ್ತೆ. ಆದರೆ ನಮಗೊಂದು ಡೌಟು, ನೀವಿಬ್ಬರು ಹೇಗೆ ಅಷ್ಟೊಂದು ಸಂಬಂಧಗಳಿಗೆ ತುಂಬ ಅಂದರೆ ತುಂಬ ಬೆಲೆ ಕೊಡೋಕ್ಕೆ ಸಾಧ್ಯ ಅಂದಾಗ ಕೇಶವ, ನಮ್ಮಪ್ಪ ಅವ್ರ ಅಪ್ಪ ಅಮ್ಮನ ಬೇಗ ಕಳ್ಕೊಬಿಟ್ರು, ಅವ್ರು ಒಬ್ಬಂಟಿಯಾಗಿ ಬೆಳೆದ್ರು, ಅವ್ರಿಗೆ ಒಂದು ಕುಟುಂಬ ಇರಬೇಕು, ಒಂದು ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು, ನಂದಗೋಕುಲದ ಹಾಗೆ ತುಂಬಿರಬೇಕು ಅಂತ ಅಂದ್ಕೊಂಡಿದ್ರು. ಇಡೀ ದೊಡ್ಡಬಳ್ಳಾಪುರದಲ್ಲಿ ಯಾರೇ ಕುಟುಂಬ ಹೇಗಿರಬೇಕು ಅಂತಂದರೆ ನಮ್ಮನೇ ತೋರಿಸೋದು, ನಮ್ಮನೆ ಹೆಸರು ಕೂಡ ನಂದಗೋಕುಲ ಅಂತಲೇ ಇಟ್ಟಿರೋದು ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ರಿಗೂ ಖುಷಿಯಾಗಿ ಕ್ಲಾಪ್ ಹೊಡಿತಾರೆ. ಆಮೇಲೆ ಕೇಶವ, ನಮ್ಮ ಅಪ್ಪನೇ ನಮಗೆ ಸಂಬಂಧಗಳಿಗೆ ಹೇಗೆ ಬೆಲೆ ಕೊಡಬೇಕು ಅಂತ ಹೇಳ್ಕೊಂಡಿದ್ದು, ಹಾಗೆ ಹೆಂಡ್ತಿಗೂ ಹೇಗೆ ಬೆಲೆ ಕೊಡಬೇಕು ಅಂತ. ಹೀಗೆ ಒಂದ್ಸರಿ ನಾವಿಬ್ಬರು ಕೋಪ ಮಾಡ್ಕೊಂಡಾಗ ಮೀನಂಗೆ ತುಂಬ ಬೈದ್ಬಿಟ್ಟಿದ್ದೆ. ಆಗ ಅಪ್ಪ ಕರೆದು ಅಪ್ಪ ಅಮ್ಮನ ಬಿಟ್ಟು ಬಂದಿರೋ ಹೆಂಡ್ತಿನ ಯಾವತ್ತೂ ಬೈಬೇಡ್ದು ಅಂದ್ಬಿಟ್ಟು ಬುದ್ಧಿ ಹೇಳ್ಕೊಟ್ರು. ಅವತ್ತಿಂದ ನನ್ನ ಹೆಂಡ್ತಿನ ಕಣ್ಣಲ್ಲಿ ಒಂದು ದಿನವೂ ಕಣ್ಣೀರು ಹಾಕ್ಸ್ಬೇಡ್ದು ಅಂದ್ಬಿಟ್ಟು ನಾನು ತುಂಬ ಪ್ರಯತ್ನ ಪಡ್ತೀನಿ, ಯಾವತ್ತೂ ಹಾಕ್ಸೋದು ಇಲ್ಲ ನಾನು. ಮಕ್ಕಳು ನಡೆಯೋದು ಕಡಿಬೇಕಾದ್ರೆ ಎಡೆ ಬಿದ್ದಾಗ ಅಯ್ಯೋ ಮಗನೇ ಬಿದ್ದಲ್ಲ ಅಂದ್ಬಿಟ್ಟು ಮುದ್ದು ಮಾಡೋಳಮ್ಮ ಆದರೆ ಮುಂದೆ ಯಾವತ್ತೂ ನೀನು ಎಡಬೇಡ್ದು ಅಂತ ಹೇಳ್ಕೊಡೋವನೇ ಅಪ್ಪ. ಅಮ್ಮ ತನ್ನ ಹೆಗ್ಲು ಮೇಲೆ ಕೂರಿಸ್ಕೊಂಡು ತನಗೆ ಕಾಣೋ ಜಗತ್ತು ನನ್ನ ಮಕ್ಳಿಗೆ ಕಾಣಬೇಕು ಅಂತ ಹೇಳ್ತಾರೆ. ಆದರೆ ಅಪ್ಪ ತನ್ನ ಕುತ್ತಿಗೆ ಮೇಲೆ ಕೂರಿಸ್ಕೊಂಡು ತನಗೆ ಕಾಣ್ದಿರೋ ಜಗತ್ತು ಕೂಡ ನನ್ನ ಮಕ್ಳಿಗೆ ಕಾಣಿಸ್ಬೇಕು ಅಂತ ತೋರಿಸ್ತಾರೆ. ಅದೇ ಅಪ್ಪ. ಪ್ರತಿ ಮಗನಿಗೂ ಅಪ್ಪನೇ ಹೀರೋ, ನಮ್ಮ ಅಪ್ಪನೇ ಹೀರೋ ಅಂತ ಹೇಳ್ತಾರೆ. ಅದನ್ನು ಕೇಳಿ ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ. ಆಮೇಲೆ ಆ್ಯಂಕರು ದಟ್ಸ್ ನೈಸ್, ಮೀನಾ ಅವರೇ ನಿಮ್ಮಿಬ್ಬರು ತುಂಬ ಸಿಮಿಲರ್ ಆಗಿತ್ತು, ನಿಮ್ಮಿಬ್ಬರು ಒಪಿನಿಯನ್ ಕೂಡ ಬೇರೆ ಬೇರೆ ಅಂತ ಅನಿಸ್ಲಿಲ್ಲ, ಅದು ಹೇಗೆ ಅಂತ ಹೇಳಿದಾಗ ಮೀನಾ, ಮನ್ಸುಗಳು ಒಂದೋದಾಗ ಕನಸು ಕೆಲಸ ಎಲ್ಲ ಒಂದೇ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೇಶವ ತುಂಬ ಪ್ರೀತಿಸ್ತೀವಿ, ತುಂಬ ಅನ್ಯೋನ್ಯವಾಗಿದ್ದೀವಿ, ಅದಕ್ಕೆ ಅನಿಸುತ್ತೆ ನಾವು ಯೋಚನೆ ಮಾಡೋ ರೀತಿ ಕೂಡ ಒಂದೇ ಥರನೇ ಇದೆ. ಅದ್ರ ಜೊತೆ ನಮ್ಮ ಅತ್ತೆ ಮಾವನ ನೋಡಿ ತುಂಬ ಕಲ್ತ್ಕೊಂಡಿದ್ದೀವಿ, ಮನೆ ಅಂದರೆ ಹೇಗಿರಬೇಕು ಅಂತ ಕಲ್ತ್ಕೊಂಡಿದ್ದೆ ಇವ್ರನ್ನ ಮದುವೆ ಆದಮೇಲೆ. ನಾನು ನಮ್ಮ ಮಾವನಲ್ಲಿ ಸ್ಟ್ರಿಕ್ಟ್ ಅಪ್ಪನ ಕಾಣಿಸ್ತಾರೆ, ನಮ್ಮ ಅತ್ತೆಯಲ್ಲಿ ತುಂಟು ಗೆಳತಿ ಕಾಣಿಸ್ತಾರೆ, ಅಕ್ಕರೆ ತೋರಿಸೋ ಅಣ್ಣನ ಥರ ಭಾವ ಇದ್ದಾರೆ, ತರಲಿ ಮಾಡೋ ತಮ್ಮನ ಥರ ಮೈದನ ಇದ್ದಾನೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ, ಮುದಾದ ನಾದ್ನಿ ಇದ್ದಾಳೆ. ಕೇಶವ ನನಗೆ ಬರೀ ಪ್ರೀತಿ ಕೊಟ್ಟಿಲ್ಲ, ಒಂದು ದೊಡ್ಡ ಕುಟುಂಬನೇ ಕೊಡ್ತೇನೆ. ಹೆಂಡತಿ ಅನ್ನೋ ಸ್ಥಾನದ ಜೊತೆ ಅಕ್ಕ, ಅಣ್ಣ, ನಾದ್ನಿ, ತಂಗಿ ಎಲ್ಲ ಸಂಬಂಧಕ್ಕೂ ಜೀವ ಬಂತು. ಇವನ್ನ ಕೈ ಹಿಡಿಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂದಿದ್ದು ನೋಡಿ ಆ್ಯಂಕರು, ನೀವಿಬ್ಬರು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ನೀವಿಬ್ಬರು, ನಿಮ್ಮಂಥ ಗಂಡ ಹೆಂಡತಿ ಎಲ್ರಿಗೂ ರೋಲ್ ಮಾಡಲ್ ಅಂದ್ಬಿಟ್ಟು. ಸರಿ, ಈಗ ಉಳಿದಿರೋದು ಫೈನಲ್ ರೌಂಡ್ ಅಷ್ಟೇ. ಗಂಡ ಹೆಂಡತಿ ಇಬ್ಬರೂ ಒಬ್ಬರು ಎಷ್ಟು ಅರ್ಥ ಮಾಡ್ಕೊಂಡಿದ್ದೆ, ಇಷ್ಟ ಕಷ್ಟಗಳನ್ನ ಎಷ್ಟು ತಿಳ್ಕೊಂಡಿದ್ದಾರೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡೋ ಸಮಯ ಇದು ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ನ್ಯಾಕ್ಸ್ ಬ್ರೇಕ್ಸ್ ಅಂದ್ಬಿಟ್ಟು 2 ಕಪಲನ್ನು ನೀವಿಬ್ಬರು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಈ ಕಡೆ ಅಮೂಲ್ಯ ಓದ್ತಾ ಕೂತ್ಕೊಂಡಿರ್ಬೇಕಾದ್ರೆ ವಲ್ಲಭ ಬಂದುಬಿಟ್ಟು ಅಮೂಲ್ಯನ ವೇಲ್ಗೆ ಕೈ ಒರೆಸ್ತಾ ಇರ್ತಾರೆ. ಅದಕ್ಕೇ ಅಮೂಲ್ಯ, ನೀನು ಯಾಕೋ ನನ್ನ ದುಪ್ಪಟ್ಟಂಗೆ ಕೈ ಒರೆಸ್ದೆ, ನನ್ನ ಬಟ್ಟೆ ಎಲ್ಲ ಹಾಳಾಗೋಯ್ತು ಅಂದ ತಕ್ಷಣ ವಲ್ಲಭ, ಏನು ನೀನು ಒಳ್ಳೆ ಟಚ್ ಮೀನ್ ಅವ್ರ ಪ್ಲಾಂಟ್ ಅಂತ ನಾನೇನು ಆಸಿಡ್ ಹಾಕ್ಕೊಂಡು ಒರೆಸ್ದೆ, ನೀರು ಹಾಕ್ಕೊಂಡು ಒರೆಸ್ದೆ ಅಷ್ಟೇ ಅಂದ ತಕ್ಷಣ ಅಮೂಲ್ಯ, ಅಲ್ಲ ನಿಂಗೆ ಒರೆಸಿದ್ರೆ ಸುಕ್ಕಾಗಲ್ವ ಬಟ್ಟೆ ಅಂದ ತಕ್ಷಣ ವಲ್ಲಭ, ಬಟ್ಟೆ ಸುಕ್ಕಾಗುತ್ತಾ, ಯಾವತ್ತೂ ಇಲ್ದಿರೋದು ಬಟ್ಟೆ ಮೇಲೆ ಕಾಳಜಿ ಈಗ ಅಂದರೆ ಅಮೂಲ್ಯ, ಇನ್ನೇನು ಕಾಳಜಿ ತೋರಿಸ್ದೆ ಇನ್ನೇನು ಮಾಡಲಿ, ನಾನು ತಿರೋದೆ 4 ಚೂಡಿದಾರು, ಅದರಲ್ಲಿ 2 ಒಗ್ಯಕ್ಕೆ ಹಾಕಿದ್ದೀನಿ, ಒಂದೆರಡು ಗೆರ್ದೋಗಿದೆ ಗೊತ್ತಾ, ಇನ್ನೊಂದು ಹಾಕ್ಕೊಂಡ್ರೆ ತುಂಬ ಲೂಸು ಪೇಷಂಟ್ ಥರ ಕಾಣಿಸ್ತು, ಅದಕ್ಕೆ ನಾನು ಹಾಕೋತಿಲ್ಲ ಅಂದಾಗ ವಲ್ಲಭ, ಹೌದು ಪೇಷಂಟವರು ಲೂಸು ಹೌದು, ಏನು ಮಾಡೋದೀಗ ಅಂದಾಗ ಅಮೂಲ್ಯ ಏನೋ ಅಂತ ಕೇಳಿದಾಗ ವಲ್ಲಭ, ನಿಜ ಹೇಳು, ನಿನ್ನ ಹತ್ರ ಬಟ್ಟೆ ಇರೋದು ಇಷ್ಟನಾ ಅಥವಾ ಕತೆ ಹೊಡಿತೀಯ ನೀನು ಅಂದ ತಕ್ಷಣ ಅಮೂಲ್ಯ, ಕತೆ ಏನಂತ ಕೊಡಿಲಿ ನಾನು, ಮುಂಚೆ ಆದರೆ ಎಣ್ಸೋಕ್ಕಾಗದಿರೋಷ್ಟು 365 ಡೇಸ್ ಆಗ್ತಾಯಿದ್ರು, ರಿಪೀಟೇ ಮಾಡದಿರೋಷ್ಟು ಬಟ್ಟೆ ಇತ್ತು, ಈಗ ಇರೋ 3 ಡ್ರೆಸ್ನು ಅಡ್ಜಸ್ಟ್ ಮಾಡಿ ಹಾಕೋಬೇಕು ನಾನು, ಅದಕ್ಕೆ ಈಗ ನಾನು ಹಾಕೊಳ್ಳೋಕೆ ಬಟ್ಟೆ ಇಲ್ಲದೇ ಅದು ಅಡ್ಜಸ್ಟ್ ಮಾಡ್ಕೋತೇನೆ, ಯಾಕಂದರೆ ನಾನು ನೀ ತೇವ ಮಾಡಿದ್ರೆ ಬೇರೆ ಬಟ್ಟೆ ಹಾಕೊಳ್ಳೋಕೆ ನನ್ನ ಟೆರೆಸ್ ಮೇಲೆ ಇರೋ ಬಟ್ಟೆ ಡ್ರೈ ಆಗಬೇಕಲ್ವಾ, ಅದಕ್ಕೆ ಈಗ ನೋಡಿ ಟ್ಯೂಷನ್ ಮಾಡೋಕೆ ಒಪ್ಪಿದ್ರೆ ಮಾವ ನಾನು ಹೊಸ ಬಟ್ಟೆಗಳು ತೊಗೋಬೋದಿತ್ತು, ಈಗ ನೋಡು ಈಗ ನನ್ನ ಕೈಯಲ್ಲಿ ₹1 ದುಡ್ಡು ಇಲ್ಲ,
ಹೊಸ ಬಟ್ಟೆನ ಹೇಗೆ ತಗೊಳ್ಳಿ ನಾನು? ಮೊದಲಾದ್ರೂ ಇದ್ದಿದ್ರೆ ಆ ಮನೇಲಿ ಇರಬೇಕಾದ್ರೆ ತಿಂಗ್ಳಿಗೆ ಎಷ್ಟು ಹೊಸ ಬಟ್ಟೆ ತೊಗೊಂಡ್ರು ಕೇಳ್ತಿರಲಿಲ್ಲ. ಈಗ ಲೈಫೆಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳೋ ಮಾತು ಕೇಳಿಸ್ಕೊಂಡು ವಲ್ಲಭಂಗೆ ಬೇಜಾರಾಗುತ್ತೆ. ಆಮೇಲೆ ಕಾಂಪಿಟೇಷನ್ ಸ್ಟಾರ್ಟ್ ಆದಾಗ ಸರಿ ಆಯಿತು, ಫೈನಲ್ ರೌಂಡ್ ಇದ್ದು ನೀವು ಕೆಲವೊಂದು ಕ್ವಶನ್ಗಳು ಕೇಳ್ತೀವಿ ಅಂದ್ಬಿಟ್ಟು ಫೇವ್ರೆಟ್ ಕಲರ್ ಯಾವುದು ಅಶೋಕ್ ಅವರೇ ಅಂತ ಕೇಳಿದಾಗ ರೆಡ್ ಅಂತ ಹೇಳ್ತಾರೆ. ಆಮೇಲಿಂದ ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದಾಗ ಅಂದರೆ ತಾಜ್ ಮಹಲ್ ಅಂತ ಕೇಳ್ತಾರೆ. ಆವಾಗ ಅವರು ನಾವಿನ್ನೂ ಹೋಗೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅನುಷಾ ಅವ್ರು ಕೇಳಿದಾಗ ಫೇವ್ರೆಟ್ ಫುಡ್ ಯಾವುದು ಅಂದರೆ ಪಡ್ಡು ಅಂತ ಹೇಳ್ತಾರೆ. ಆಮೇಲೆ ಫೇವ್ರೆಟ್ ಜಾಗ ಯಾವುದು ಅಂದಾಗ ಅಲ್ಲಿ ಅನಿಲ್ ಕಾಫೀಸ್ ಅಂತ, ಅದನ್ನು ಅಶೋಕ್ ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹಾಗೆ ಫೈನಲ್ ರೌಂಡ್ನ 2ನೇ ಕಪ್ಪಲ್ ಕೇಶವ ಮತ್ತು ಮೀನಾ ಅಂತ ಸ್ಟೇಜ್ ಮೇಲೆ ಕರೀತಾರೆ. ಕೇಶವ ಅವರೇ ಮೀನಾ ಅವರ ಫೇವ್ರೆಟ್ ಕಲರ್ ಯಾವುದು ಅಂತಂದಾಗ ಇಬ್ಬರು ಸುಳ್ಳು ಹೇಳ್ತಾರೆ. ಆ್ಯಂಕರ್ ಆದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಹೇಳ್ತೀವಿ ಅಂದ್ಬಿಟ್ಟು ಅವರಿಬ್ಬರನ್ನ ಕೂರಿಸ್ತಾರೆ. ಆಮೇಲೆ ಕೇಶವ ಸಾರಿ ಮೀನಾ, ಉತ್ತರ ಎಲ್ಲ ತಪ್ಪು ಕೊಟ್ಬಿಟ್ಟೆ, ಸ್ಟೇಜ್ ಫಿಯರ್ ಅನಿಸುತ್ತೆ, ಅದಕ್ಕೆ ತಪ್ಪಾಗಿ ಹೇಳಿದೆ ಅಂದಾಗ ಮೀನಾ ಇಷ್ಟು ಕೇಶವ ಇದ್ಯಾಕೋ ಈ ಸಾರಿ ಕೇಳ್ತಿದ್ಯಾ, ನಾನು ಅಷ್ಟೇ ನಿನ್ನ ವಿಚಾರದಲ್ಲಿ ತಪ್ಪು ಉತ್ತರ ಕೊಟ್ಬಿಟ್ಟೆ. ಏನು ಗೊತ್ತಾ ಕೇಶವ, ನಮ್ಮ ಅಭಿಪ್ರಾಯನ ಮಾಡೋ ಕೆಲಸ ಕನಸು ಎಲ್ಲ ಬದಲಾಗ್ತಾನೆ ಇರುತ್ತೆ, ಆದರೆ ನೀನು ಕೊಡೋ ಪ್ರೀತಿ ಯಾವತ್ತೂ ಹಾಗೇ ಇರುತ್ತೆ ಕಣೋ, ನನಗಷ್ಟು ಸಾಕು ಕಣೋ ಅಂತ ಹೇಳ್ತಾರೆ. ಈ ಕಡೆ ಪರಮೇಶ್ವರು ಮತ್ತು ಅವನ ಹೆಂಡತಿ ಇಬ್ಬರು ಏನ್ರಿ ಹಿಂಗಾಗೋಯ್ತು, ಈಗ ಹೆಂಗ್ರಿ ನಾವು ದುಡ್ಡು ಅನ್ಸೋದು ಅಂತ ಕೇಳಿದಾಗ ಪರಮೇಶ್ವರ್ ನಾನು ಹಿಂಗೆ ಹೇಳ್ದೆ, ಅವ್ರನ್ನ ದುಡ್ಡನ್ನ ಮುಟ್ಟೋದು ಬೇಡ ಅಂದ್ಬಿಟ್ಟು ನೀನೇ ನನ್ನ ಮಾತು ಕೇಳಲಿಲ್ಲ ಅಂದಾಗ ಅವನ ಹೆಂಡತಿ ಆಹಾ ನೀವು ಚೆನ್ನಾಗಿ ದುಡ್ಡು ತಗೊಂಬಂದು ಕೊಟ್ಟಿದ್ರೆ ಅವ್ರ ದುಡ್ಡನ್ನ ಎಂತಕ್ಕೆ ನಾವು ಮುಟ್ಟಬೇಕಿತ್ತು, ಅಲ್ಲ ಅವ್ರ ದುಡ್ಡು ಎತ್ಕೊಂಡಿದ್ದಕ್ಕೆ ನಮ್ಮ ಮಗಳು ಮದುವೆ ಸರಾಗವಾಗಿದ್ದು. ಇನ್ನೊಂದು ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿದ್ರು ಪರರ ದುಡ್ಡು ಪಾಷಾಣಕ್ಕೆ ಸಮ ಅಂತ ಅಂದ್ಬಿಟ್ಟು, ಇದು ನೆನಪಿರಲಿ ಅಂತ ಹೇಳಿದಾಗ ಪರಮೇಶ್ವರು ಈಗೇನು ಮಾಡೋದು ಅಂತ ಈಗ ಹೇಳು ಅಂತಂದಾಗ ಅವನ ಹೆಂಡತಿ ನನಗೂ ಏನೂ ತೋಚಿಲ್ಲ ಕಣ, ಹಾಳಾದವರು ಬರೋದು ಬಂದರು, ಮೊನ್ನೆ ಆದರೂ ಬರಬೇಡ್ದಿತ್ತಾ, ಜಯರಾಮ್ ಅಣ್ಣನ ಸಾಲ ಜೊತೆ ಇವ್ರ ದುಡ್ಡನ್ನು ಸೇರಿಸ್ಬಿಟ್ಟು ಕೇಳ್ಬೋದಿತ್ತು, ಆದರೆ ಇವ್ರು ನೋಡೋದೆ ಈಗ ಬಂದರು, ಅಳಿಯಂದ್ರ ಹತ್ರ ಮತ್ತೆ ದುಡ್ಡು ಕೇಳೋಕೆ ಆಗೋದೇ ಇಲ್ಲ ಅಂದಾಗ ಪರಮೇಶ್ವರು ವೀಣಾ ಸೂಪರ್ ಐಡಿಯಾ ಕಣೆ ಅಂದಾಗ ಅವನ ಹೆಂಡತಿ ಏನು ಅಂತ ಕೇಳಿದಾಗ ನಾವು ಅಳಿಯಂದ್ರ ಹತ್ರ ದುಡ್ಡು ಇಸ್ಕೊಬೋದಲ್ವಾ ಅಂತ ದೇವರು ಭಕ್ತನ ಹತ್ರ ಒಂದೇ ಒಂದು ವರ ಕೊಟ್ಬಿಡು ಅಂತ ಎಲ್ಲಿ ಕೇಳಿದ್ದಾನೆ, ಬೇಕು ಅಂದಾಗ ಕೇಳು ಅಂತ ಹೇಳಿದಾಗ ಭಕ್ತರು ಧರ್ಮ, ಕೊಡೋದು ಬಿಡೋದು ದೇವ್ರ ಕರ್ಮ. ಈಗ ನಮ್ಮ ಪಾಲಿಗೆ ಅಳಿಯಂದ್ರು ದೇವರು, ವರ ಕೇಳೋದು ಕೊಟ್ಟರೆ ಕೊಡಲಿ ಅಂತಂದಾಗ ಅವನ ಹೆಂಡತಿ ಸಾಕು ಸುಮ್ಮನೆ ಇರ್ರಿ, ಅಳಿಯಂದ್ರೇನೋ ನಮಗೇನೋ ದುಡ್ಡನ್ನ ಸಹಾಯ ಮಾಡಿದ್ರು ಅಂದ್ಬಿಟ್ಟು ಪದೇ ಅವ್ರ ಹತ್ರ ದುಡ್ಡು ಕೇಳ್ತಾ ಇದ್ರೆ ಅವ್ರು ನಮ್ಮನ್ನು ದುಡ್ಡನ್ನ ಬಾಕರು ಅಂತ ಅಂದ್ಕೊಳ್ಳಲ್ವಾ, ಇದರಿಂದ ಹಾಳಾಗೋದು ಬರೀ ನಮ್ಮ ಸಂಬಂಧ ಅಷ್ಟೇ ಅಲ್ಲ, ಅವಳು ನನ್ನ ಮಗಳು ಜೀವನನೂ ಹಾಳಾಗೋಗುತ್ತೆ, ಸುಮ್ಮನೆ ಇರಿ ಅಂದಾಗ ಅವನ ಹೆಂಡತಿ ಸರಿ ಈಗ ನಮ್ಮ ಅಜ್ಜಿ ಹೇಳ್ತಿದ್ದು ಒಂದು ಮಾತು ನೆನಪಾಯ್ತು, ಹುಲಿ ಒಂದು ಕಾಡಲ್ಲಿ ಹೋಗ್ಬೇಕಾದ್ರೆ ಅವ್ರ ಚರ್ಮ ಕುಕ್ಕಿಗೆ ಸಿಲ್ಕಿ ಅದನ್ನು ಮುಚ್ಚಾಕೋದಕ್ಕೆ ತಂದೇ ದಾಹದ ಬೇರೆ ಚರ್ಮನ ತಗೊಂಡು ಅಲ್ಲಿ ಹಾಕ್ತಂತೆ, ಆಗ ನಾವು ಹಾಗೇ ಮಾಡಬೇಕು ಅಂದಾಗ ಪರಮೇಶ್ವರ್ ಈಗ ಏನು ಹೇಳಿದೆ ಅಂದರೆ ನಂಗೆ ಅರ್ಥನೇ ಆಗಲಿಲ್ಲ ಕಣೆ ಅಂದಾಗ ಅವನ ಹೆಂಡತಿ ಅರ್ಥ ಆಗಿದ್ದರೆ ತಾವೇನು ಕಿಸಿತಿದ್ರಿ ಮಿಸ್ಟರ್ ಪರಮೇಶ್ವರೇ, ಅಡುಗೆ ಮಾಡ್ತೀನಿ ಊಟ ಮೇರಿ ಸರಿನಾ ಅಂದ್ಬಿಟ್ಟು ಹೋಗ್ತಾಳೆ. ಆ್ಯಂಕರ್ ಆಮೇಲೆ ಸೊ ಫ್ರೆಂಡ್ಸ್ ನೀವು ಕಾಯ್ತಾ ಇರೋ ಸಮಯ ಬಂದೇ ಬಿಡ್ತು, ನಮ್ಮ ಈ ಬೆಸ್ಟ್ ಕಪಲ್ ಕಾಂಪಿಟೇಷನ್ನ ಅನೌನ್ಸ್ ಮಾಡೋ ಸಮಯ ಅಂದ್ಬಿಟ್ಟು ಅಶೋಕ್ ಮತ್ತು ಅನುಷಾನ ಕರೀತಾರೆ. ಟ್ರೋಫಿ ಕೊಡೋದಕ್ಕೆ ಜಡ್ಜಸ್ ಸ್ಟೇಜ್ ಮೇಲೆ ಬರಬೇಕು ಅಂತ ಕರೀತಾರೆ. ಆಮೇಲಿಂದ ವಿನ್ನರ್ಸ್ ಎಲ್ಲ ಹೋಗ್ತಾರೆ. ಅವರಿಗೆ ಕೇಶವ ಮತ್ತು ಮೀನಾ ಇಬ್ಬರೂ ಶೇಕ್ ಹ್ಯಾಂಡ್ ಕೊಟ್ಟು ಮೇಲ್ಗಡೆ ಕರೆಸ್ತಾರೆ. ಜಡ್ಜಸ್ ಅವರಿಗೆ ಟ್ರೋಫಿ ಕೊಟ್ಟು ಕ್ಯಾಶ್ ಪ್ರೈಸ್ ಕೊಟ್ಟ ಮೇಲೆ ಅಶೋಕ್ ಅವರು ಮೈಕ್ ಇಟ್ಕೊಂಡು ಈ ಖುಷಿಲಿ ನನಗೆ ಮಾತೇ ಬರ್ತಿರ, ಎಲ್ರಿಗೂ ತುಂಬ ಥ್ಯಾಂಕ್ಸ್, ನಾನು ಅನುಷಾ ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡು ಕಾಂಪಿಟೇಷನ್ಗೆ ಬಂದಿದ್ವಿ, ಅದಕ್ಕೆ ಕಾರಣ ಈ 1 ಲಕ್ಷ ರೂಪಾಯಿ ಸಿಕ್ಕಿದ್ರೆ ನಮ್ಮ ಹೆಗ್ಲು ಮೇಲಿರೋ ಎಷ್ಟೋ ಭಾರಗಳನ್ನ ಇಳಿಸ್ಬೋದು ಅಂತ ದೇವ್ರು ನಿಜವಾಗ್ಲೂ ಕಂಡುಬಿಟ್ಬಿಟ್ಟೆ, ನಮ್ಮ ಆಸೆ ಎಲ್ಲ ನೆನೆಸ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಥ್ಯಾಂಕ್ ಯು ಹೇಳ್ತಾನೆ. ಆಮೇಲೆ ಜಡ್ಜಸ್ನ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕು, ಹೌದು ನಿಮ್ಮ ಕಾಂಪಿಟೇಷನ್ ಬಗ್ಗೆ ನೀವೇನು ಅನಿಸುತ್ತೆ ಅಂದಾಗ ಈ ವಿನ್ನರ್ ಆಗಿರೋ ಅಶೋಕ್ ಮತ್ತು ಅನುಷಾಗೆ ಟ್ರೋಫಿ ಕೊಟ್ವಿ, ಅದನ್ನು ನಾವು ಇನ್ನೊಂದು ಕಪಲ್ ಬಗ್ಗೆ ಮಾತಾಡಬೇಕು, ಅದು ಮೀನಾ ಮತ್ತು ಕೇಶವ ಅಂತ ಹೇಳ್ಬಿಟ್ಟು ಆಗಲೇ ಬ್ರೇಕ್ ಇದ್ದಾಗ ಅಶೋಕ್ ಮತ್ತು ಅನುಷಾ ಇಬ್ಬರು ಸಪ್ರೇಟಾಗಿ ಕೂತ್ಕೊಂಡು ಮಾತಾಡ್ತಾಯಿದ್ರು, ಇದು ಗೆದ್ದರೆ ನಾವು ಏನಾದರೂ ಬರೋ ದುಡ್ಡಲ್ಲಿ ಲೋನ್ ತೀರಿಸ್ಬೋದು ಅಂದ್ಬಿಟ್ಟು. ಅದನ್ನು ಕೇಶವ ಮತ್ತು ಇಬ್ಬರು ಕೇಳಿಸ್ಕೊಂಡ್ರು. ಕೇಶವ ಮೀನನ ಹತ್ರ ನಿನ್ನ ಫೇವ್ರೆಟ್ ಕಲರ್ ಬ್ಲೂ ಅಂದರೆ ನೆವಿ ಬ್ಲೂ, ಆಮೇಲೆ ನಿನ್ನ ಫೇವ್ರೆಟ್ ಸ್ನ್ಯಾಕ್ಸ್ ಬಂದುಬಿಟ್ಟು ಪಾನಿಪುರಿ, ಆಮೇಲೆ ನಿನಗೆ ಫೇವ್ರೆಟ್ ದೇವಸ್ಥಳ ಬಂದುಬಿಟ್ಟು ದೇವಸ್ಥಾನ ಅಂತಂದಾಗ ನನಗೂ ನಿನ್ನ ಬಗ್ಗೆ ಗೊತ್ತು ಅಂದಾಗ ಕೇಶವ ನಂಗೆ ಗೊತ್ತು ನಿಂಗೆಲ್ಲ ಗೊತ್ತು ಅಂದಾಗ ಅದಕ್ಕೇನೆ ಮೀನಾ ನಾನು ಕನ್ಫೆಸ್ ಮಾಡ್ಕೊಬೇಕು, ನಾನು ಹೇಗೆ ಮಾತಾಡಬೇಕು ಅಂತ ರಿಹರ್ಸಲ್ ಮಾಡ್ಕೋತೀನಿ ಅಂದಾಗ ಕೇಶವ ನೀನು ಹೆಂಗೆ ಗೊತ್ತಾ ಎಕ್ಸಾಮ್ ಟೈಮ್ ಬಂದಾಗ ನನ್ನ ದೂರ ತಳ್ಳಿಬಿಡು ಅಂತಂದಾಗ ಮೀನಾ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾರೆ. ಆಮೇಲಿಂದ ಕೇಶವ ನಿಂಗೂ ಆಲ್ ದಿ ಬೆಸ್ಟ್ ಅಷ್ಟೇ ಅಂತ ಅಂದ್ಬಿಟ್ಟು ಇಬ್ಬರು ಆ ಕಡೆ ಹೋಗಿ ಮಾತಾಡ್ತಾರೆ. ಅವ್ರು ಹೋಗ್ಬೇಕಾದ್ರೆ ಅಶೋಕ್ ಮತ್ತು ಅವನ ಹೆಂಡತಿ ಇಬ್ಬರು ನಿನಗೆಲ್ಲ ನನ್ನ ಇಷ್ಟ ಕಷ್ಟ ಎಲ್ಲ ಗೊತ್ತಲ್ವ ನಿನಗೆ ಅಂದಾಗ
ಹ್ಞೂ ಎಲ್ಲ ಗೊತ್ತು ಅಂದರೆ ಈ ದುಡ್ಡು ನಮಗೆ ಬರುತ್ತಲ್ವ, ಈ ದುಡ್ಡಿಗೋಸ್ಕರ ನಾವು ಈ ಕಾಂಪಿಟೇಷನ್ಗೆ ಮಾಡ್ತಿರೋದು. ಈ ದುಡ್ಡು ಬಂತು ಅಂದರೆ ನಮ್ಮ ಸಾಲ ಎಲ್ಲ ತೀರಿಸ್ಕೋಬೋದು. ಈ ಕೊನೆ ರೌಂಡ್ವರೆಗೂ ಬಂದಿದ್ದೀವಿ, ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ. ಆ ದೇವ್ರ ದಯದಿಂದ ಈ 1,00,000 ರೂಪಾಯಿ ಸಿಕ್ಕಿದ್ರೆ ನಮ್ಮ ಮಗಳನ್ನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೋದು ಅಂತ ಮಾತಾಡ್ತಿರೋದನ್ನ ಮೀನಾ ಮತ್ತು ಕೇಶವ ಇಬ್ಬರು ಕೇಳಿಸ್ಕೊಬಿಡ್ತಾರೆ. ಆಮೇಲೆ ಅನುಷಾ ಅವರು, ಇಲ್ಲ ಕೇಶವ ಮತ್ತು ಮೀನಾ ಕೂಡ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ, ಆದರೆ ಅವ್ರು ಗೆದ್ದರೂ ನಮಗೆ ಖುಷಿನೇ ಅಂತ ಹೇಳಿದಾಗ ಮೀನಾ, ನಾವು ಕಾಂಪಿಟೇಷನ್ನ ಗೆಲ್ಲಬೇಕು ಅಂತ ಯೋಚನೆ ಮಾಡ್ಕೊಂಬಂದ್ವಿ, ಗೆದ್ದರೂ ಸೋತರೂ ನಮಗೇನೂ ಬೇಜಾರಿಲ್ಲ. ಪಾಪ ಇವ್ರಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ, ಇವ್ರು ಗೆದ್ದರೆ ಹೆಲ್ಪ್ ಆಗುತ್ತೆ ಅಂತ ಮೀನಾ ಯೋಚನೆ ಮಾಡ್ತಾಳೆ. ಆಮೇಲಿಂದ ಕೇಶವ ಇವರೇ ಗೆಲ್ಲಬೇಕು ಅಂತ ಅಂದ್ಕೊಂಡು ಇಬ್ಬರು ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮೀನಾ, ಲಾಸ್ಟ್ ರೌಂಡ್ ಇದೆ, ನಾನು ಹೇಗಾದರೂ ಮಾಡಿ ಮಿಸ್ಟೇಕ್ ಮಾಡ್ತೀನಿ, ಸುಮ್ಮನೆ ಅವರೇ ಗೆಲ್ಲಿ, ಇದನ್ನು ನಾನು ಕೇಶವಂಗೆ ಹೇಳಲ್ಲ, ಅವನು ತುಂಬ ಆಸೆ ಇಟ್ಕೊಂಡು ಈ ಕಾಂಪಿಟೇಷನಿಗೆ ಕರ್ಕೊಂಬಂದಿದ್ದಾನೆ, ಅವನಿಗೆ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ ಅಂತ ಮೀನಾ ಯೋಚನೆ ಮಾಡ್ತಿರೋದನ್ನ ಜಡ್ಜ್ ಕೇಳಿಸ್ಕೊಂಬಿಡ್ತಾರೆ. ಆಮೇಲೆ ಕೇಶವ, ಕೊನೆ ರೌಂಡಲ್ಲಿ ನಾನು ತಪ್ಪು ಹೇಳಲೇಬೇಕು, ಉತ್ತರ ತಪ್ಪು ಹೇಳಿದ್ರೆ ಮೀನಿಗೆ ಬೇಜಾರಾಗ್ಬೋದು, ಅಂದರೆ ನಂಗೆ ಬೈತಾಳೆ ಅಷ್ಟೇ, ಆದರೆ ಇವ್ರು ಗೆದ್ದರು ಅಂತ ಗೊತ್ತಾದರೆ ಅವಳು ಖುಷಿನೇ ಪಡ್ತಾಳೆ ಅಂತ ಕೇಶವ ಯೋಚನೆ ಮಾಡ್ತಾನೆ. ಇದನ್ನು ಜಡ್ಜಸ್ ಇಬ್ಬರು ನೋಡಿಬಿಟ್ಟು ಖುಷಿ ಪಡ್ತಾರೆ. ಜಡ್ಜಸ್ಸು ಅಶೋಕ್ ಮತ್ತು ಅನುಷಾನ ನೋಡಿಬಿಟ್ಟು ನಾವು ಸೋಲ್ಬೇಕು ಅಂತ ಅವರಿಬ್ಬರು ಕೂಡ ಹಾಗೆ ಅಂದ್ಕೊಂಡ್ರು ಒಂದೇ ಥರನೇ. ಅವರಿಬ್ಬರು ಅಭಿಪ್ರಾಯನೂ ಒಂದೇ ಥರ, ಅಶೋಕ್ ಮತ್ತು ಅನುಷಾಗೆ 1,00,000 ಸಿಗಬೇಕು ಅನ್ನೋದು. ಅದಕ್ಕೆ ಕೇಶವ ಮತ್ತು ಮೀನಾ ಇಬ್ಬರು ಕೊನೆ ರೌಂಡಲ್ಲಿ ತಪ್ಪು ಊಟ ಕೊಟ್ಟರು. ಪಾಪ ನಾವು ಅವ್ರನ್ನ ಗಮನಿಸಿರೋ ವಿಚಾರ ಕೇಶವ ಮತ್ತು ಮೀನಾ ಗೊತ್ತೇ ಇಲ್ಲ. ಗಂಡ ಹೆಂಡತಿ ಇಬ್ರು ಡಿಸ್ಕಸ್ ಮಾಡ್ದೇನೆ ಇಬ್ಬರು ಒಂದೇ ನಿರ್ಧಾರ ತೊಗೊಂಡ್ರು. ಇದೇ ಅಲ್ವಾ ನಿಜವಾದ ಹೊಂದಾಣಿಕೆ ಅಂದರೆ, ಇದನ್ನೇ ಅಲ್ವಾ ನಾವು ಹುಡುಕ್ತಿದ್ದಿದ್ದು. ಕಾಂಪಿಟೇಷನ್ ರೂಲ್ಸ್ ಪ್ರಕಾರ ಗೆದ್ದಿರೋದು ಅಶೋಕ್ ಮತ್ತು ಅನುಷಾ, ಆದರೆ ನಿಜವಾಗ್ಲೂ ವಿನ್ ಆಗಿರೋದು ಮೀನಾ ಮತ್ತು ಕೇಶವ. ಮೀನಾ ಮತ್ತು ಕೇಶವ ಇಬ್ಬರು ಸ್ಟೇಜ್ ಮೇಲೆ ಬನ್ನಿ, ಇಲ್ಲ ಅಂತ ಹೇಳ್ಬೇಡ್ದು ಅಂದ್ಬಿಟ್ಟು ಇಬ್ಬರನ್ನು ಸ್ಟೇಜ್ ಮೇಲೆ ಕರೀತಾರೆ. ಆಮೇಲೆ ಅವರಿಬ್ರಿಗೂ ಟ್ರೋಫಿ ಕೊಟ್ಟು ನೀವಿಬ್ಬರನ್ನ ಆಕ್ಸೆಪ್ಟ್ ಮಾಡಲೇಬೇಕು ಅಂತ ಕೊಟ್ಟು ಕಂಗ್ರ್ಯಾಟ್ಸ್ ಅಂತ ಹೇಳ್ತಾರೆ. ಅದನ್ನು ನೋಡಿ ಇಬ್ರಿಗೂ ಫುಲ್ ಖುಷಿ ಆಗೋಗುತ್ತೆ. ಆಮೇಲಿಂದ ಅಶೋಕ್ ಅವರು, ಕೇಶವ ಅವರೇ, ನೀವು ನಮಗೋಸ್ಕರ ರಾಂಗ್ ಆನ್ಸರ್ ಕೊಟ್ಟು ನಮಗೆ ಬಿಟ್ಕೊಟ್ರಲ್ಲ, ತುಂಬ ಬೇಜಾರಾಗ್ತಿದೆ. ಆದರೆ ಕೇಶವ ಅವರು, ಇಲ್ಲಿ ಬರೋರು ನಾವೇ ಗೆಲ್ಲಬೇಕು ಅಂತ ನಾವು ಕೂಡ ಹಾಗೆ ಬಂದಿದ್ವಿ, ಆದರೆ ನೀವು ಬಿಟ್ಕೊಟ್ರಲ್ಲ, ನಿಮ್ಮ ತ್ಯಾಗದಿಂದ ನಿಮ್ಗೆ 1,00,000 ರೂಪಾಯಿ ಕೊಟ್ಟು ನಿಮ್ಗೇನು ಬೇಜಾರಾಗ್ತಿಲ್ವಾ ಅಂದಾಗ ಮೀನಾ, ಅಯ್ಯಯ್ಯೋ ನಾವು ಕೇಶವ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಇಲ್ಲಿ ಬಂದಿದ್ದೆ ಅಷ್ಟೇ, ನಿಮ್ಮ ಆಗಬೇಕು ಗೆಲ್ಲೇಬೇಕು ಅಂತ ಸ್ಟ್ರಾಂಗ್ ಮೈಂಡ್ಸೆಟ್ಟಿಂದ ಏನು ಇಟ್ಕೊಂಡು ಬಂದಿಲ್ಲ ನಾವು, ನಿಮ್ಮ ಒಳ್ಳೆಯ ಉದ್ದೇಶ ಗೆಲ್ಲಬೇಕು ಅಂತ ನಾನು ಕೇಶವ ಉದ್ದೇಶ ಮಾಡಿದ್ವಿ ಅಷ್ಟೇ. ಆದರೆ ಅದು ನಮ್ಮಿಬ್ರಿಗೆ ಗೊತ್ತಿಲ್ಲ, ನಮ್ಮಿಬ್ರಿಗೆ ಗೆದ್ದಿದ್ದು ಒಂದೇ ಉದ್ದೇಶ, ನಾವಿಬ್ಬರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು, ಅವಳ ಮುಖದಲ್ಲಿ ನಗು ನೋಡಬೇಕಿತ್ತು. ನಾವಿಬ್ಬರು ಒಂಥರದಲ್ಲಿ ಗೆದ್ದೇ ಇದ್ದೀವಿ. ಅಷ್ಟಕ್ಕೂ ಮೀನು ಖುಷಿ ಆದ್ಲು. ಮೀನಾ ಖುಷಿ ಮುಂದೆ 1,00,000 ಏನೂ ಇಲ್ಲ ನನಗೆ ಅಂತ ಕೇಶವ ಹೇಳ್ತಾನೆ. ಆಮೇಲೆ ಮೀನಾ, ಕೇಶವ ಫೋನ್ ಕೊಡೋ, ನಾವೆಲ್ಲ ಇಬ್ಬರು ಒಂದು ಸೆಲ್ಫಿ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಸೇರಿ ಒಂದು ಸೆಲ್ಫಿ ತಗೋತಾರೆ. ಮುಂದಿನ ಸಂಚಿಕೆಯಲ್ಲಿ ನಂದ, ಗಿರಿಜಾ ನೀರು ಸೊಗು ತೊಗೊಂಬ ಸ್ವಲ್ಪ ಅನ್ನೋಷ್ಟರಲ್ಲಿ ಪ್ರಿಯಾ ತೊಗೊಂಬಂದು ಕೊಡ್ತಾಳೆ. ಆಮೇಲಿಂದ ನಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನನಗೆ, ಮಧ್ಯಾಹ್ನದಿಂದನೂ ಫೋನ್ ಸ್ವಿಚ್ ಆಫ್ ಬರ್ತಿದೆ, ಈ ಮನೇಲಿ ಬೇರೆ ಯಾರಿಗೂ ಮೀನಾ ಫೋನ್ ಮಾಡಿಲ್ಲ ಅಂದಾಗ ಅಮೂಲ್ಯ ಇಲ್ಲ ಮಾವ ಅಂತಾಳೆ. ಆವಾಗ ಪ್ರಿಯಾ, ಮೆಸೇಜ್ ಮಾಡಿದ್ರಲ್ಲ ಅವರು ಅಂದಾಗ ನಂದು, ಏನದು ಮೆಸೇಜು ಅಂದಾಗ ಪ್ರಿಯಾ, ಮೀನಾ ಮತ್ತು ಕೇಶವ ಅವರು ಒಂದು ಫೋಟೋ ಕಳಿಸಿದ್ರು ಮಾವ, ಅಮೂಲ್ಯ ಫೋಟೋ ತೋರಿಸು, ಮಾವನು ಖುಷಿ ಪಡ್ತಾರೆ ಅಂತ ತೋರಿಸ್ಬಿಟ್ಟು, ಮೀನಾ ಮತ್ತು ಕೇಶವ ಯಾವುದೋ ಕಾಂಪಿಟೇಷನ್ಗೆ ಹೋಗಿ ಫೋಟೋ ತೆಗೆಸ್ಕೊಂಡಿರೋದಲ್ವ ಇದು ಅಂತ ಹೇಳ್ತಾಳೆ. ಅದನ್ನು ಕೇಳಿ ನಂದೊಂದು ಕೋಪ ಬರೋದು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.